ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು ಜನವರಿ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಗಳಿದೆ ಎಂಬುದನ್ನು ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಯಾವ ರೀತಿಯಾದಂತಹ ಫಲಗಳಿದೆ ಮತ್ತು ಅವರು ಮಾಡಿಕೊಳ್ಳಬೇಕಾಗಿರುವಂತಹ ಸುಲಭ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಒಂದು ಮಾಸದಲ್ಲಿ ಮುಖ್ಯವಾಗಿ ಗ್ರಹಗತಿಗಳನ್ನು ನಾವು ನೋಡುವುದಾದರೆ, ಮಾಸದಲ್ಲಿ ಕುಂಭರಾಶಿಯವರಿಗೆ ಮಿಶ್ರ ಫಲಗಳನ್ನು ನಾವು ನೋಡ್ಬೋದಾಗುತ್ತೆ. ಅದರಿಂದ ಸ್ವಲ್ಪ ಜಾಗ್ರತೆಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಮಯ ಈ ಒಂದು ಮಾಸವಾಗಿರುತ್ತೆ. ಒಂದು ಮಾಸದಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ, ನಿಮಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ವ್ಯಕ್ತಿಗಳು, ಅವರು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಸಂಬಂಧದಲ್ಲಿ ಯಾವುದಾದ್ರೂ ವ್ಯಕ್ತಿಗಳಾಗಿರ್ಬೋದು, ಅವರು ಯಾವಾಗಲೂ ಕೂಡ ನಿಮ್ಮ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ, ನಿಮಗೆ ಫೇವರಾಗೇ ಇರ್ತಾರೆ. ಆದರೆ ಈ ಒಂದು ಮಾಸದಲ್ಲಿ ಅವರು ನಿಮ್ಮ ವಿರುದ್ಧವಾಗಿ ಮಾತಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮನ್ನು ಆದಷ್ಟು ಬೇಗ ದೂರ ಮಾಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಥಿತಿಗೆ ಅವರು ತಲುಪಿರ್ತಾರೆ. ಅವರು ನಿಮ್ಮ ಒಳ್ಳೆಯದನ್ನೇ ಬಯಸುವಂಥ ವ್ಯಕ್ತಿಗಳು ನಿಮ್ಮನ್ನೇ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಹ ಕೆಲವು ಪರಿಸ್ಥಿತಿಗಳು ಏರ್ಪಡುವಂತಹ ಒಂದು ಸಾಧ್ಯತೆ ಈ ಮಾಸದಲ್ಲಿ ಇರುತ್ತೆ. ಆದ್ದರಿಂದ ನೀವು ಆಡುವಂತಹ ಮಾತುಗಳ ಮೇಲೆ ಅಥವಾ ಯಾವುದಾದರೂ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಗಲಿ, ಏನಾದರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ನೀವು ಸ್ವಲ್ಪ ಜಾಗೃತರಾಗಿರಿ. ಯಾಕೆಂದರೆ ಇಂತಹ ಕೆಲವೊಂದು ಮಾತುಗಳಿಂದ ನಿಮ್ಮ ಇಷ್ಟಪಟ್ಟವಂತಹ ವ್ಯಕ್ತಿಗಳನ್ನು ಕಳೆದುಕೊಳ್ಳುವಂತಹ ಒಂದು ಕಾಲ ಬರ್ಬೋದು. ಆದ್ದರಿಂದ ತುಂಬ ಹುಷಾರಾಗಿ ಮಾತನಾಡಿ. ಇನ್ನು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇರುತ್ತಪ್ಪ ಅಂದರೆ ಕಳೆದ ವರ್ಷಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಈ ವರ್ಷ ಸ್ವಲ್ಪ ಬೆಟರ್ ಆಗಿರುತ್ತೆ ಅನ್ಬೋದು. ಅಂದರೆ ತುಂಬ ಅತ್ಯುತ್ತಮ ಅಂತ ಏನಿಲ್ಲ, ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ಗೆ ಈ ವರ್ಷ ಸ್ವಲ್ಪ ಪರವಾಗಿಲ್ಲ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಲಾಭಗಳು ಅಂಥದ್ದೇನೂ ಕಾಣಿಸ್ತಾ ಇಲ್ಲ. ಆದರೆ ನಿಮ್ಮ ಒಂದು ಕಷ್ಟಕ್ಕೆ ತಕ್ಕನಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ನಿಮಗೆ ಹಣ ಬಂದು ನಿಮ್ಮನ್ನು ಕೈ ಸೇರುತ್ತೆ. ಅದರಿಂದ ಆರ್ಥಿಕ ಸಮಸ್ಯೆಗಳು ಅಂತ ಏನಿಲ್ಲ, ಅದೇ ರೀತಿ ತುಂಬ ಹಣ ಬರುತ್ತೆ ಅಂತ ಹೇಳ್ಕೊಳ್ಳುವಂಥ ಸಿಚುವೇಶನ್ಸ್ ಕೂಡ ಇಲ್ಲ. ನಿಮ್ಮ ಮಿತ್ರರೊಂದಿಗೆ ಕೆಲವೊಂದು ಅನಾವಶ್ಯಕವಾಗಿ ನೀವು ವಿವಾದಗಳನ್ನು ಮಾಡ್ತೀರಾ, ಅನಾವಶ್ಯಕವಾಗಿ ಜಗಳಗಳನ್ನು ಮಾಡೋದು, ಇದರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಷ್ಟು ನೀವು ಮಾತಾಡುವಂಥ ಮಾತುಗಳ ಮೇಲೆ ತುಂಬ ಸ್ವಲ್ಪ ಗಮನ ಇಟ್ಟು ಮಾತಾಡಬೇಕಾಗುತ್ತೆ. ನೀವೇನೋ ಜೋಕಿಗೆ ಮಾತಾಡಿದ್ರು ಕೂಡ ಅದು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅದು ಸೀರಿಯಸ್ ಆಗಿಬಿಟ್ಟು ನಿಮ್ಮ ಸ್ನೇಹವನ್ನೇ ನೀವು ಕಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ದರಿಂದ ದಯವಿಟ್ಟು ನೋಡ್ಕೊಂಡು ಮಾತಾಡಿ. ಪ್ರಯಾಣಗಳನ್ನು ಮಾಡುವಾಗ ತುಂಬ ಒಂದು ಹಣ ವ್ಯಯ ಆಗಲಿಕ್ಕೆ ಒಂದು ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅನಾವಶ್ಯಕ ಪ್ರಯಾಣಗಳನ್ನು ನೀವು ಮಾಡೋದಾಗಿರ್ಬೋದು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋ ರೀತಿಯಾದಂಥ ಕೆಲವೊಂದು ಟ್ರಿಪ್ಗಳಾಗಿರ್ಬೋದು, ಆದಷ್ಟು ಈ ಮಾಸದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಅನಿಸುತ್ತೆ. ಅಂದರೆ ನೀವು ಯಾವ್ದಾದ್ರು ಉದ್ಯೋಗವನ್ನು ಹುಡುಕ್ಲಿಕ್ಕೋ ಅಥವಾ ಇನ್ನೂ ಉದ್ಯೋಗ ಅರಸಿ ಬೇರೆ ಪ್ಲೇಸ್ಗೆ ಹೋಗೋದು ಅದು ಬೇರೆ. ಆದರೆ ನಿಮಗೆ ಅವಶ್ಯಕತೆ ಇಲ್ಲ ಅಲ್ಲಿ ಹೋಗುವಂಥದ್ದು, ಆದರೂ ಕೂಡ ನೀವು ಅಲ್ಲಿ ಹೋಗ್ತೀರಾ. ಆ ರೀತಿಯಾದಂಥ ಪ್ರಯಾಣಗಳನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಈ ಒಂದು ಮಾಸದಲ್ಲಿ ಏನಾಗುತ್ತಪ್ಪ ಅಂದರೆ, ನೀವು ಆಡುವಂಥ ಮಾತುಗಳಿಂದಲೇ ನೀವು ಸಮಸ್ಯೆಗಳನ್ನು ಬರಮಾಡಿಕೊಳ್ತೀರಾ. ಅಂತಂದರೆ ನೀವು ಏನು ಮಾಡ್ತೀರ ಅಂದರೆ, ನಿಮ್ಮ ಒಂದು ನುಡಿ ಬಂದು ನೇರವಾಗಿರ್ತಕ್ಕಂಥದ್ದು, ಅದರಿಂದ ಏನಾಗುತ್ತೆ ಅಂದರೆ ಎದುರುಗಡೆ ಇರ್ತಕ್ಕಂಥವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಇದರಿಂದ ನೀವೇನಾಗುತ್ತೆ ಅಂದರೆ ಅನಾವಶ್ಯಕ ಜಗಳದಲ್ಲಿ ನೀವು ಸಿಕ್ಕಾಕ್ಕೊಳ್ತೀರ. ಆ ರೀತಿ ಮಾಡದೆ ದಯವಿಟ್ಟು ನೀವು ಮಾತಾಡುವಂತಹ ಸಂದರ್ಭದಲ್ಲಿ 1-2 ನಿಮಿಷ ಯೋಚನೆ ಮಾಡಿ ಮಾತಾಡಿ. ಸೊ ನಾನು ಮಾತಾಡಿದ್ರೆ ತಪ್ಪಾಗುತ್ತೋ ಏನೋ ಆ ಥರ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಲವೊಂದು ಸಮಸ್ಯೆಗಳಿಂದ ನೀವು ಬಗೆಹರಿಸ್ಕೊಳ್ಬೋದಾಗುತ್ತೆ. ಇಲ್ಲ ನೀವು ಇರೋದೇ ಈ ಥರ ನಾನು ಸ್ಟ್ರೈಟ್ ಮಾತಾಡ್ತೀನಿ ಅಂದರೆ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಸಂಬಂಧಗಳನ್ನು ಕಳ್ಕೊಳ್ಳೋದಕ್ಕೂ ಕೂಡ ನೀವು ಇದು ಮಾಡಬೇಕಾಗುತ್ತೆ. ಆದ್ದರಿಂದ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಇನ್ನು ಯಾವುದಾದ್ರೂ ಒಂದು ಆಸ್ತಿನ ನೀವು ಕೊಂಡ್ಕೊಳ್ಳೋದಾಗಿರ್ಬೋದು ಅಥವಾ ಮಾರೋದಾಗಿರ್ಬೋದು, ಒಂದು ಮನೆ ತಗೊಳ್ಳೋದಾಗಿರ್ಬೋದು, ಸೈಟ್ ಸಂಬಂಧಪಟ್ಟಂಗೆ ಏನಕ್ಕೆ ಸಂಬಂಧಪಟ್ಟಾದರೂ ಕೂಡ ಈ ಕ್ರಯ ವಿಕ್ರಯಗಳಂತ ಏನಿರುತ್ತೆ, ಈ ಅಗ್ರಿಮೆಂಟ್ಗಳು ವ್ಯವಹಾರಗಳು ಏನಿರುತ್ತೋ ಅದರಲ್ಲಿ ದಯವಿಟ್ಟು ನೀವು ಒಂದಕ್ಕೆ 10 ಬಾರಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ ಅಂತ ಪರಿಶೀಲನೆ ಮಾಡಿ ನೀವು ನಿರ್ಧಾರ ತಗೊಳ್ಳಿ. ಯಾಕೆಂದರೆ ಕಡಿಮೆ ರೇಟಿಗೆ ಸಿಕ್ಬಿಡುತ್ತೆ, ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನೀವು ಏನಾದರೂ ಹೋದರೆ ಅದು ನಿಮಗೆ ಮೋಸ ಹೋಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಈ ಒಂದು ವಿಷಯಗಳಲ್ಲಿ ನೀವು ಎಷ್ಟು ಹುಷಾರಾಗಿದ್ದರೆ ಅಷ್ಟು ಒಳ್ಳೆಯದು. ಇಲ್ಲ ಅಂತಂದರೆ ನಿಮ್ಮನ್ನು ಮೋಸ ಮಾಡಲಿಕ್ಕೆ ಕೆಲವೊಂದು ವ್ಯಕ್ತಿಗಳು ಕಾಯ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೆ ನೀವು ಒಂದು ಮೋಸದ ಬಲೆಗೆ ಬೀಳಕ್ಕೆ ಹೋಗಬೇಡಿ, ಆಯಿತಾ?
ಒಂದು ಮಾಸದಲ್ಲಿ ಏನಾಗುತ್ತಪ್ಪ ಅಂದರೆ ನಿಮ್ಮನ್ನು ತುಂಬ ನಂಬಿಸಿಬಿಟ್ಟು ನಿಮ್ಮ ಹತ್ರ ಸಿಹಿಯಾಗಿ ಮಾತನಾಡಿಬಿಟ್ಟು ನಿಮಗೆ ಮೋಸ ಮಾಡುವಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಆದ್ದರಿಂದ ಅಂತಹ ಮೋಸಗಾರರ ಬಲೆಗೆ ದಯವಿಟ್ಟು ನೀವು ಬೀಳಕ್ಕೆ ಹೋಗಬೇಡಿ. ನಿಮ್ಮನ್ನು ಮೋಸ ಮಾಡಿ ನಿಮ್ಮಿಂದ ಹಣವನ್ನು ಕಸಿದುಕೊಳ್ಳೋಕ್ಕೆ ಕಾಯ್ತಾ ಇರ್ತಾರೆ. ಇಲ್ಲಾಂದರೆ ಯಾವುದಾದ್ರೂ ಒಂದು ಲಿಟಿಗೇಷನ್ ಇರ್ತಕ್ಕಂಥ ಪ್ರಾಪರ್ಟಿನ ನಿಮ್ಮ ತಲೆಗೆ ಕಟ್ಟೋಕ್ಕೆ ನೋಡ್ತಾ ಇರ್ತಾರೆ. ಅದಕ್ಕೆ ನೀವು ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡಬೇಕಾಗಿರುತ್ತೆ. ನೀವು ಏನೇನೋ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ ನೋಡಿ, ಅದನ್ನು ನೋಡಿಬಿಟ್ಟು ನೀವು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಎಲ್ಲ ಅವಸರದಲ್ಲಿ ಇಲ್ಲ ತುಂಬ ಯಾರೋ ಗೊತ್ತು ಅಂತ ಹೇಳ್ಬಿಟ್ಟು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡ್ದೇ ಸೈನ್ ಹಾಕೋದಾಗಿದ್ದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಒಂದು ಮೋಸ ಹೋಗಲಿಕ್ಕೆ 100% ನಿಮಗೆ ಒಂದು ಅವಕಾಶ ಇದೆ. ದಯವಿಟ್ಟು ಯೋಚನೆ ಮಾಡಿ ಡಿಸೈಡ್ ಮಾಡ್ಕೊಳ್ಳಿ. ಮಾಸದಲ್ಲಿ ನೀವು ಆದಷ್ಟು ಯಾರಿಗೂ ಕೂಡ ಸಾಲ ಕೊಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ರೀತಿ ಸಾಲ ಇಸ್ಕೊಂಡವರು ಮತ್ತೆ ಅದು ನಿಮಗೆ ವಾಪಸ್ಸು ಬರೋದಿಲ್ಲ. ಅದರಲ್ಲೂ ಕೂಡ ಕೈ ಸಾಲಗಳು ಅಂತ ನೀವು ಕೊಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನೀವು ಯಾವಾಗ ಕೊಟ್ಟಿದೆ ಅಂತ ಕೇಳಿದ್ರೆ ಮತ್ತು ಅಲ್ಲಿ ಮಾತಾಡೋಕ್ಕೆ ಏನೂ ಇರೋದಿಲ್ಲ. ಆದರೆ ವಿತ್ ಡಾಕ್ಯುಮೆಂಟ್ಸ್ ಇರಬೇಕು. ಆದಷ್ಟು ಈ ಒಂದು ಮಾಸದಲ್ಲಿ ನೀವು ಹಣವನ್ನು ಕೊಡದೇ ಇರೋದಕ್ಕೆ ಟ್ರೈ ಮಾಡಿ. ಮತ್ತು ಈ ಮಾಸದಲ್ಲಿ ಶತ್ರುಗಳು ಅಂತಕ್ಕಂಥವ್ರು ಜಾಸ್ತಿ ಆಗ್ತಾರೆ. ಈ ಶತ್ರುಗಳಂದರೆ ಬೇರೆ ಯಾರೂ ಇರೋದಿಲ್ಲ, ನಿಮ್ಮ ಸಂಬಂಧಿಕರಲ್ಲೇ ಇರ್ತಾರೆ. ಅದು ನಿಮ್ಮ ಏಳಿಗೆನ ಸಹಿಸ್ಕೊಳ್ದಕ್ಕಾಗ್ತಿರ್ತಕ್ಕಂಥ ವ್ಯಕ್ತಿಗಳು. ನೀವು ಚೆನ್ನಾಗಿ ಬೆಳೀತಾ ಇದ್ದೀರಾ ಅಂದರೆ ಅದನ್ನು ನೋಡಿ ಅವರು ಹೊಟ್ಟೆ ಉರ್ಕೊಳ್ಳುವಂಥ ವ್ಯಕ್ತಿಗಳು ಮಾತ್ರ ಆಗಿರ್ತಾರೆ. ಶತ್ರುಗಳು ಹೊರಗಡೆ ಇರೋದಿಲ್ಲ, ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಬಂಧಗಳಲ್ಲೇ ಇರ್ತಾರೆ. ಅಂಥ ವ್ಯಕ್ತಿಗಳ ಮೇಲೆ ತುಂಬ ಜಾಗೃತರಾಗಿರ್ರಿ. ಏಕೆಂದರೆ ನಂಬಿಸಿ ಕುಯ್ಯುವಂಥ ಕಾಲ ಈ ಕಾಲ ಆಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ಹುಷಾರಾಗಿರಿ. ಈ ಒಂದು ಮಾಸದಲ್ಲಿ ನಿಮಗೆ ಹಣ ಬರುತ್ತೆ, ಆದರೆ ಅದು ಯಾವ ರೀತಿ ಖರ್ಚಾಗುತ್ತೆ ಅಂತ ನಿಮಗೇ ಗೊತ್ತಾಗೋದಿಲ್ಲ. ಅನಾವಶ್ಯಕ ಖರ್ಚುಗಳನ್ನು ಜಾಸ್ತಿ ಮಾಡ್ತೀರ ಈ ಒಂದು ಮಾಸದಲ್ಲಿ. ಆದಷ್ಟು ಯೋಚನೆ ಮಾಡಿ, ನಿಮಗೆ ಅವಶ್ಯಕತೆ ಇದೆಯಾ, ಅಲ್ಲಿ ಅಮೌಂಟ್ ಕಟ್ ಮಾಡಿದ್ರೆ ನಿನಗೆ ಅದು ವಾಪಸ್ ಬರುತ್ತಾ ಅಂತ ಯೋಚನೆ ಮಾಡಿ ಖರ್ಚು ಮಾಡಿ. ಸುಮ್ಮನೆ ಅದು ಅನಾವಶ್ಯಕವಾಗಿರೋದು ಯಾರಿಗೋ ತೋರ್ಸೋಕ್ಕೋಸ್ಕರ, ಯಾರನ್ನೂ ಇಂಪ್ರೆಸ್ ಮಾಡೋಕ್ಕೋಸ್ಕರ ನಿಮ್ಮ ಹಣವನ್ನು ನೀವು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಯಾಕೆಂದರೆ ಇಲ್ಲಿ ಒಂದು ನಷ್ಟ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಅದು ಯಾವುದೇ ವ್ಯಾಪಾರ ವ್ಯವಹಾರಕ್ಕಾಗಿರ್ಬೋದು. ಮತ್ತು ಈ ರೀತಿಯಾಗಿ ಹಣವನ್ನು ನೀವು ಕಳ್ಕೊಳ್ಳೋದಕ್ಕೆ ಜಾಸ್ತಿ ಬರ್ತದೆ. ಅಂದರೆ ನೀವು ಆಗಿರುವಂತಹ ಇನ್ವೆಸ್ಟ್ಮೆಂಟ್ಗಿಂತ ನಿಮಗೆ ಬರುವಂಥ ಲಾಭ ಇದೆ, ಅದು ಕಮ್ಮಿ ಇರುತ್ತೆ. ಆದ್ದರಿಂದ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಭ ಬರುತ್ತೆ ಅಂತ ಯೋಚನೆ ಮಾಡಿ. ಈ ಒಂದು ಮಾಸದಲ್ಲಿ ದಯವಿಟ್ಟು ನೀವು ಈ ಒಂದು ಟ್ರೇಡಿಂಗ್ ಅಂತಾರೆ, ಆನ್ಲೈನ್ ಬೆಟ್ಟಿಂಗ್ ಅಂತಾರಲ್ವ, ಸೊ ಇವುಗಳು ಜೋಲಿಗೆ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ. ಯಾಕೆಂದರೆ ಇದರಿಂದ ನಿಮಗೆ ನಿಮ್ಮ ಜೀವನವೇ ಹಾಳಾಗುವಂತಹ ಸಂದರ್ಭಗಳು ಎದುರಾಗುತ್ತೆ. ಆದ್ದರಿಂದ ಈ ಒಂದು ಬೆಟ್ಟಿಂಗ್ಗಳಾಗಲಿ, ಇದು ಜೂಜುಗಳಾಗಲಿ, ಆನ್ಲೈನ್ ರಮ್ಮಿ ಅಂತಾರೆ, ಎಲ್ಲವಕ್ಕೂ ದಯವಿಟ್ಟು ಆದಷ್ಟು ದೂರ ಇರಿ. ಈ ಒಂದು ಮಾಸದಲ್ಲಿ ವಿಪರೀತವಾದಂತಹ ಖರ್ಚು ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಏನಾದ್ರು ವಸ್ತುಗಳನ್ನ ತಗೊಳ್ಳೋದಾಗಿರ್ಬೋದು, ಅಥವಾ ಯಾರೋ ಕೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಅಮೌಂಟನ್ನು ಕೊಡೋದಾಗಿರ್ಬೋದು, ಗೊತ್ತಿಲ್ಲದೆ ಇರುವಂತಹ ವ್ಯವಹಾರಗಳಿಗೆ ಕೈ ಹಾಕೋದಾಗಿರ್ಬೋದು. ಈ ರೀತಿಯಾಗಿ ನಿಮ್ಮ ಇರ್ತಕ್ಕಂಥ ಹಣವನ್ನು ನೀವು ಸರಿಯಾದ ದಾರಿಯಲ್ಲಿ ಅದನ್ನು ಉಪಯೋಗ ಮಾಡಿಸ್ಕೊಳ್ಳೋದಿಲ್ಲ. ಅದು ವಿವಿಧ ಮಾರ್ಗಗಳ ಮೂಲಕ ನಿಮ್ಮ ಹಣ ಅಂತಕ್ಕಂಥದ್ದು ವೇಸ್ಟ್ ಆಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ನೋಡಿ ಖರ್ಚು ಮಾಡ್ಕೊಳ್ಳಿ. ನೀವು ಈ ಒಂದು ಮಾಸದಲ್ಲಿ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಚಿಕ್ಕ ಆರೋಗ್ಯ ಸಮಸ್ಯೆಗಳು ಆಗಿರ್ತಕ್ಕಂಥ ಫೀವರ್ ಆಗಿರ್ಬೋದು, ಕೋಲ್ಡು, ಕಾಫ್, ಈ ರೀತಿಯ ಸಾಂಕ್ರಾಮಿಕ ರೋಗಗಳು ಬರಲಿಕ್ಕೆ ಚಾನ್ಸಸ್ ಇದೆ. ಯಾಕೆಂದರೆ ಇದು ವಿಂಟರ್ ಸೀಸನ್ ಅಲ್ವಾ. ಸ್ವಲ್ಪ ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಆದಷ್ಟು ನಿಮ್ಮ ಒಂದು ಬಾಡಿನ ಬೆಚ್ಚಗಿಟ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಬೇಕಾಗುತ್ತೆ. ಮತ್ತು ಅದರಲ್ಲೂ ಕೂಡ ಸ್ವಲ್ಪ ನೀವು ನಿಮ್ಮ ಒಂದು ರೊಟೀನನ್ನು ಚೇಂಜ್ ಮಾಡಿಕೊಂಡು ದಯವಿಟ್ಟು ನೀವು ಒಳ್ಳೆಯ ಫುಡ್ಡನ್ನು ತಗೊಳ್ಳೋದಾಗಿರ್ಬೋದು. ಈ ಜಂಕ್ ಫುಡ್ಡು ಅಥವಾ ಫ್ರೈಡ್ ಫುಡ್, ಈ ಒಂದು ಫುಡ್ಡನ್ನು ನೀವು ಆದಷ್ಟು ಅವಾಯ್ಡ್ ಮಾಡಿ ಆದಷ್ಟು ಮನೆ ಫುಡ್ಗೆ ಪ್ರಿಫರ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ವಾಕ್ ಮಾಡೋದಾಗಿರ್ಬೋದು, ವ್ಯಾಯಾಮಗಳನ್ನು ಮಾಡೋದಾಗಿರ್ಬೋದು, ಈ ರೀತಿ ಮೆಡಿಟೇಷನ್, ಈ ರೀತಿ ಮಾಡೋದ್ರ ಮೂಲಕ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ನೀವು ಕಂಡ್ಕೋಬೋದಾಗುತ್ತೆ. ಇನ್ನು NRIಗಳು ಅಂದರೆ ವಿದೇಶದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಭಾರತೀಯರು ಯಾವ ರೀತಿ ಇರುತ್ತಪ್ಪ ಅಂದರೆ ಸ್ವಲ್ಪ ಜಾಬಲ್ಲಿ ಟೆನ್ಷನ್ ಅಂತಕ್ಕಂಥದ್ದು ಇರುತ್ತೆ. ಅಂದರೆ ಸ್ವಲ್ಪ ಟಾರ್ಚರ್ ಅಂತಕ್ಕಂಥದ್ದು ಮೇಲಧಿಕಾರಿಗಳಿಂದ ಇವರಿಗೆ ಸ್ವಲ್ಪ ಬರ್ತಾ ಇರುತ್ತೆ. ಆದ್ದರಿಂದ ನಿಮಗೆ ಏನು ಕೆಲಸವನ್ನು ವಹಿಸಿರ್ತಾರೋ ಅಂಥ ಕೆಲಸವನ್ನು ನಿಮ್ಮ ಮಾಡಿಗೆ ನೀವು ಮಾಡ್ಕೊಂಡು ಹೋಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಉದ್ಯೋಗವನ್ನು ಬದಲಿಸುವಂತಹ ಸಂದರ್ಭ ಕೂಡ ಎದುರಾಗ್ಬೋದು. ಇನ್ ಕೇಸ್ ಒಳ್ಳೆ ರೀತಿ ಆಪರ್ಚುನಿಟೀಸ್ ಬಂದು ಒಳ್ಳೆ ಪ್ಯಾಕೇಜಸ್ ಇದ್ದರೆ ಆ ಕಂಪ್ನಿಯ ರಿವ್ಯೂಸನ್ನು ನೋಡಿ ನೀವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಬೇಗ ಅಂದರೆ ಆದಷ್ಟು ಬೇಗ ತೊಗೋಬೇಕು ನಿರ್ಧಾರ ಅಂತ ಹೇಳ್ಬಿಟ್ಟು ತಪ್ಪು ನಿರ್ಧಾರ ತೊಗೊಳಕ್ಕೆ ಹೋಗ್ಬೇಡಿ. ಟೈಮ್ ತೊಗೊಂಡು ಒಳ್ಳೆ ನಿರ್ಧಾರವನ್ನು ಮಾಡ್ಕೊಳ್ಳಿ. ಒಂದು ಮಾಸದಲ್ಲಿ ಏನಪ್ಪ ಅಂತಂದರೆ ಯಾವ ಒಂದು ಕೆಲಸವನ್ನು ಕೈ ಎತ್ತಿಕೊಂಡ್ರೂ ಕೂಡ ಅದು ಬೇಗ ಆಗೋದಿಲ್ಲ. ತುಂಬ ನಿಧಾನವಾಗಿ ಸ್ಲೋ ಆಗಿ ಕೆಲಸ ಮಾಡುತ್ತೆ. ಇದರಿಂದ ನಿಮಗೆ ಏನಪ್ಪ ಅಂದರೆ ಒಂದು ಟೆನ್ಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಇದೊಂದು ಕೆಲಸ ಮುಗಿದ್ಬಿಟ್ರೆ ಚೆನ್ನಾಗಿರುತ್ತಲ್ವ, ಆ ಥರ ಒಂದು ಮಾನಸಿಕವಾಗಿ ಸ್ವಲ್ಪ ನಿಮಗೆ ಟೆನ್ಷನ್ ತೊಗೊಳ್ಳೋಕ್ಕೆ ಚಾನ್ಸಸ್ ಇರುತ್ತೆ. ಆದ್ದರಿಂದ
ಅದಕ್ಕೆ ನಾನು ಹೇಳಿದ್ದು ಮಾನಸಿಕ ನೆಮ್ಮದಿಗೋಸ್ಕರ ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಒಂದು ಆರೋಗ್ಯವನ್ನು ನೀವು ಕಾಪಾಡ್ಕೋಬೋದು. ಈ ಒಂದು ಮಾಸದಲ್ಲಿ ನೀವು ಎಷ್ಟು ಮೌನವಾಗಿದ್ದರೆ ಅಷ್ಟು ಒಳ್ಳೆಯ ಫಲಗಳೇ ನಿಮಗೆ ಸಿಗುತ್ತೆ. ಯಾಕೆಂದರೆ ಏನೋ ಮಾತಿನ ಬರದಲ್ಲಿ ಮಾತಾಡಿ ಸುಮ್ಮನೆ ಮುಖ ಕೆಡಿಸ್ಕೊಳ್ಳೋದಕ್ಕಿಂತ ಏನೂ ಮಾತಾಡದಲ್ಲೇ ಮೌನವಾಗಿದ್ದರೆ ಕೆಲವೊಂದು ಸಂಬಂಧಗಳನ್ನು ಉಳಿಸ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇಷ್ಟು ಹೇಳ್ತಾ ಈ ಒಂದು ಮಾಸದಲ್ಲಿ ಕುಂಭರಾಶಿಯವರಿಗೆ ಯಾವುದೇ ರೀತಿಯಾದಂಥ ಒಳ್ಳೆ ಫಲಗಳೇನು ಕಾಣಿಸ್ತಾ ಇಲ್ಲ. ಆದ್ದರಿಂದ ನೀವು ಮಾಡುವಂಥ ಕೆಲಸಗಳ ಮೇಲೆ ತುಂಬ ಕಾನ್ಸಂಟ್ರೇಟನ್ನು ತಗೊಳ್ಬೇಕಾಗುತ್ತೆ. ಅದ್ರ ಜೊತೆ ನೀವು ಆಡುವ ಮಾತಿನ ಮೇಲೆ ತುಂಬ ಗಮನವನ್ನು ಹರಿಸ್ಬೇಕಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.